ಇನ್ನು ಕಾವೇರಿ ನೀರು ಬಿಡಲ್ಲ, ಹಿಂದೆ ಮೇಲ್ಮನವಿಯನ್ನ ಸಲ್ಲಿಸ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ನಿರಂತರವಾಗಿ ಇವತ್ತು ಮುಂಜಾನೆಯಿಂದ ಹೋರಾಟಗಳಾಯಿತು. ಈ ಹೋರಾಟಗಳ ಬೆನ್ನಲ್ಲೇ ಡಿಕೆಶಿ ಅವರು ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮೊದಲ ಬಾರಿಗೆ ಕಾವೇರಿ ಬಗ್ಗೆ ಸಿಎಂ ಡಿಕೆಶಿ ರಿಯಾಕ್ಷನ್ ಅನ್ನು ನೀಡಿದ್ದಾರೆ. ಕಾವೇರಿಗೆ ನೀರು ಬಿಡಲ್ಲ, ಹಿಂದೆ ಮೇಲ್ಮನವಿಯನ್ನ ಸಲ್ಲಿಸ್ತೀವಿ. ಮೊದಲ ಬಾರಿಗೆ ಕಾವೇರಿ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಅನ್ನು ನೀಡಿದ್ದಾರಂತೆ. ಮೇಲ್ಮನವಿ ಸಲ್ಲಿಕೆಗೆ ಕಾನೂನು ತಜ್ಞರು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿಯನ್ನು ಸಲ್ಲಿಸುತ್ತೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ತಮಿಳುನಾಡು ಸಿಎಂ ಜೊತೆಗೂ ಮಾತಾಡ್ತೇವೆ. ಇದೇ ಆಗಸ್ಟ್ 3ನೇ ತಾರೀಕು ಮೀಟಿಂಗ್ ಅನ್ನು ಕರೆಯಲಾಗಿದೆ. ರಾಜ್ಯಕ್ಕೆ ಬಂದಾಗ ವಸ್ತು ಸ್ಥಿತಿ ಮನವರಿಕೆ ಮಾಡಿಕೊಡ್ತೇವೆ ಅಂತ ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ನೀರು ಬಿಡಲ್ಲ, ಸಿಡಬ್ಲ್ಯೂಆರ್ಸಿ ಏನು ನೀರು ಬಿಡಬೇಕು, 4 TMC ನೀರು ಬಿಡಬೇಕು ಅಂತ ಏನು ಆರ್ಡರ್ ಅನ್ನು ನೀಡಿದೆ, ಅದನ್ನ ಮೇಲ್ಮನವಿಯನ್ನ ಸಲ್ಲಿಸ್ತೀವಿ. ಯಾರಿಗೆ? CWMARಗೆ ನಾವು ಮೇಲ್ಮನವಿಯನ್ನ ಸಲ್ಲಿಸಿ ಚರ್ಚೆಯನ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ನೀರು ಬಿಡಲ್ಲ ಅಂತ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಮಾತಾಡಿದ್ದಾರಂತೆ. ಸಿಡಬ್ಲ್ಯೂಆರ್ಸಿ ಆದೇಶವಾದ ವಿರುದ್ಧ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ನಿರಂತರವಾಗಿ ಈ ಸಿಡಬ್ಲ್ಯೂಆರ್ಸಿಯ ಆಜ್ಞೆಯ ಬಳಿಕ ಏನು ಹೋರಾಟಗಳಾಗ್ತಾ ಇತ್ತು, ಪ್ರತಿಭಟನೆಗಳಾಗ್ತಾ ಇತ್ತು ನಾಡಿನಾದ್ಯಂತ, ಆ ವಿಚಾರ ಕುರಿತಾಗಿ ಮೊದಲ ಬಾರಿಗೆ ಇದಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನೇನು ಮಾತಾಡಿದ್ದಾರೆ ಕೇಳ್ಕೊಂಡು ಬನ್ನಿ. ಮೇಲ್ಮನವಿ ಸಲ್ಲಿಕೆಗೆ ಕಾನೂನು ತಜ್ಞರು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ರಾಜ್ಯದಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಮುಂಗಾರು ಮಳೆಯ ಕೊರತೆ ಆಗಿದೆ. ಮುಂಗಾರು ಮಳೆಯ ಕೊರತೆ ಕುರಿತಾಗಿ ಜನರು ಇಲ್ಲಿ ಆಲ್ರೆಡಿ ಹಾಹಾಕಾರದಲ್ಲಿದ್ದಾರೆ. ಕುಡಿಯೋಕೆ ನೀರಿಲ್ಲ, ವ್ಯವಸಾಯಕ್ಕೆ ನೀರಿಲ್ಲ. ಕಬ್ಬಿನ ಬೆಳೆ ಮಂಡ್ಯ ಮದ್ದೂರು ಭಾಗದಲ್ಲಿ ಕಬ್ಬು 10 ತಿಂಗಳಾಗಿ ಬೆಳೆದು ನಿಂತಿದೆ, ಆದರೆ ಅದಕ್ಕೆ ಹಾಕೋಕೆ ನೀರಿಲ್ಲ. ಇಂಥ ಪರಿಸ್ಥಿತಿ ಇರುವಾಗ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ 4 TMC ನೀರು ಬಿಡು ಅಂತ ಹೇಳಿದರೆ ಅದು ಎಷ್ಟು ಸತ್ಯ, ಎಷ್ಟು ಸರಿ ಅನ್ನುವಂಥ ಮಾತು. ಸೊ ಇದೀಗ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಮೇಲ್ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ. CWRMAಗೆ ಸಲ್ಲಿಕೆಯನ್ನು ಮಾಡ್ತೀವಿ ಅಂತ ದೆಹಲಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.